ಗೊತ್ತೇ ಇದೆ ಸ್ಯಾಂಡಲ್ವುಡ್ ಬಂದಾಗ ದರ್ಶನ್ ಅವರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಂಗೆ ಆಗ್ತಾ ಇಲ್ಲ, ವಿಷ ಕೊಟ್ಬಿಡಿ ನನಗೆ ಅಂತ ಜಡ್ಜ್ ಮುಂದೆ ತಮ್ಮ ಅಳಲ್ ತೋಡ್ಕೊಂಡಿದ್ದಾರೆ. ಬಿಸಿಲು ಕಾಣ್ತಿಲ್ಲ, ಕೈಯಲ್ಲೆಲ್ಲ ಫಂಗಸ್ ಬಂದಿದೆ ಅಂತ. ಇದನ್ನ ಕೇಳಿದ ತಕ್ಷಣ ನಾವೆಲ್ಲರೂ ಕೂಡ ಒಂದು ಕ್ಷಣ ಭಾವುಕರಾದ್ವಿ. ಸೊ ನಿಮಗೆ ಇಲ್ಲ ಅದು ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ನೀವು ಹೇಳೋದೆಲ್ಲ ಕೇಳಿದಾಗ ಸೈಲೆನ್ಸ್ ಕ್ಯಾಮ್ರಾ ಎಲ್ಲ ಅಲ್ಲಾಡ್ತಿದ್ರು, ಮೊಬೈಲ್ ಹಿಡ್ಕೊಂಡು ಕೇಳಿದಾಗ ಒಬ್ಬ ಸಹ ಉದ್ಯೋಗಿ ನಮ್ಮ ಜೊತೆ ಕೆಲಸ ಮಾಡಿದವರು ಅವ್ರ ಕೆಲಸ ನೋಡಿದ್ವಿ, ಅವ್ರು ತೊಂದರೆಗಳಿದ್ದಾರೆ, ಅವ್ರಿಗೆ ಈ ಥರ ಫಿಸಿಕಲ್ ದೈಹಿಕವಾಗಿ ಸಮಸ್ಯೆಗಳಾಗ್ತಿದೆ ಅಂತ ಕೇಳಿದಾಗ ನೀವು ಸ್ಪಂದಿಸ್ತೀರಿ. ಆ್ಯಕ್ಚುಲಿ ಆಸ್ ಅ ಹ್ಯೂಮನ್ ಬೀಯಿಂಗ್ ನೀವು ಸ್ಪಂದಿಸ್ತೀರಿ. ಬಟ್ ಕಾನೂನು ಅಂತ ಇದೆಯಲ್ಲ, ಹಾಗಾಗಿ ಕಾನೂನು ಪ್ರಕಾರನೇ ಎಲ್ಲ ವಿಷಯ ನಡಿಬೇಕಾಗುತ್ತೆ, ಅದರ ಪ್ರಕಾರ ವಿಷಯ ನಡೀತಾರೆ. ಸರ್ ನಿಮ್ಗೆ ಗೊತ್ತೇ ಇದೆ ಸ್ಯಾಂಡಲ್ವುಡ್ ಬಂದಾಗ ದರ್ಶನ್ ಅವರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಂಗೆ ಆಗ್ತಾ ಇಲ್ಲ, ವಿಷ ಕೊಟ್ಬಿಡಿ ನನಗೆ ಅಂತ ಜಡ್ಜ್ ಮುಂದೆ ತಮ್ಮ ಅಳಲ್ ತೋಡ್ಕೊಂಡಿದ್ದಾರೆ. ಬಿಸಿಲು ಕಾಣ್ತಿಲ್ಲ, ಕೈಯಲ್ಲೆಲ್ಲ ಫಂಗಸ್ ಬಂದಿದೆ ಅಂತ. ಇದನ್ನ ಕೇಳಿದ ತಕ್ಷಣ ನಾವೆಲ್ಲರೂ ಕೂಡ ಒಂದು ಕ್ಷಣ ಭಾವುಕರಾದ್ವಿ. ಸೊ ನಿಮಗೆ ಇಲ್ಲ ಅದು ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ನೀವು ಹೇಳೋದೆಲ್ಲ ಕೇಳಿದಾಗ ಸೈಲೆನ್ಸ್ ಕ್ಯಾಮ್ರಾ ಎಲ್ಲ ಅಲ್ಲಾಡ್ತಿದ್ರು, ಮೊಬೈಲ್ ಹಿಡ್ಕೊಂಡು ಕೇಳಿದಾಗ ಒಬ್ಬ ಸಹ ಉದ್ಯೋಗಿ ನಮ್ಮ ಜೊತೆ ಕೆಲಸ ಮಾಡಿದವರು ಅವ್ರ ಕೆಲಸ ನೋಡಿದ್ವಿ, ಅವ್ರು ತೊಂದರೆಗಳಿದ್ದಾರೆ, ಅವ್ರಿಗೆ ಈ ಥರ ಫಿಸಿಕಲ್ ದೈಹಿಕವಾಗಿ ಸಮಸ್ಯೆಗಳಾಗ್ತಿದೆ ಅಂತ ಕೇಳಿದಾಗ ನೀವು ಸ್ಪಂದಿಸ್ತೀರಿ. ಆ್ಯಕ್ಚುಲಿ ಆಸ್ ಅ ಸರ್ ನಿಮ್ಗೆ ಗೊತ್ತೇ ಇದೆ ಸ್ಯಾಂಡಲ್ವುಡ್ ಬಂದಾಗ ದರ್ಶನ್ ಅವರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಂಗೆ ಆಗ್ತಾ ಇಲ್ಲ, ವಿಷ ಕೊಟ್ಬಿಡಿ ನನಗೆ ಅಂತ ಜಡ್ಜ್ ಮುಂದೆ ತಮ್ಮ ಅಳಲ್ ತೋಡ್ಕೊಂಡಿದ್ದಾರೆ. ಬಿಸಿಲು ಕಾಣ್ತಿಲ್ಲ, ಕೈಯಲ್ಲೆಲ್ಲ ಫಂಗಸ್ ಬಂದಿದೆ ಅಂತ. ಇದನ್ನ ಕೇಳಿದ ತಕ್ಷಣ ನಾವೆಲ್ಲರೂ ಕೂಡ ಒಂದು ಕ್ಷಣ ಭಾವುಕರಾದ್ವಿ. ಸೊ ನಿಮಗೆ ಇಲ್ಲ ಅದು ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ನೀವು ಹೇಳೋದೆಲ್ಲ ಕೇಳಿದಾಗ ಸೈಲೆನ್ಸ್ ಕ್ಯಾಮ್ರಾ ಎಲ್ಲ ಅಲ್ಲಾಡ್ತಿದ್ರು, ಮೊಬೈಲ್ ಹಿಡ್ಕೊಂಡು ಕೇಳಿದಾಗ ಒಬ್ಬ ಸಹ ಉದ್ಯೋಗಿ ನಮ್ಮ ಜೊತೆ ಕೆಲಸ ಮಾಡಿದವರು ಅವ್ರ ಕೆಲಸ ನೋಡಿದ್ವಿ, ಅವ್ರು ತೊಂದರೆಗಳಿದ್ದಾರೆ, ಅವ್ರಿಗೆ ಈ ಥರ ಫಿಸಿಕಲ್ ದೈಹಿಕವಾಗಿ ಸಮಸ್ಯೆಗಳಾಗ್ತಿದೆ ಅಂತ ಕೇಳಿದಾಗ ನೀವು ಸ್ಪಂದಿಸ್ತೀರಿ. ಆ್ಯಕ್ಚುಲಿ ಆಸ್ ಅ ಹ್ಯೂಮನ್ ಬೀಯಿಂಗ್ ನೀವು ಸ್ಪಂದಿಸ್ತೀರಿ. ಬಟ್ ಕಾನೂನು ಅಂತ ಇದೆಯಲ್ಲ, ಹಾಗಾಗಿ ಕಾನೂನು ಪ್ರಕಾರನೇ ಎಲ್ಲ ವಿಷಯ ನಡಿಬೇಕಾಗುತ್ತೆ, ಅದರ ಪ್ರಕಾರ ವಿಷಯ ನಡೀತಾರೆ. ಸರ್ ನಿಮ್ಗೆ ಗೊತ್ತೇ ಇದೆ ಸ್ಯಾಂಡಲ್ವುಡ್ ಬಂದಾಗ ದರ್ಶನ್ ಅವರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಂಗೆ ಆಗ್ತಾ ಇಲ್ಲ, ವಿಷ ಕೊಟ್ಬಿಡಿ ನನಗೆ ಅಂತ ಜಡ್ಜ್ ಮುಂದೆ ತಮ್ಮ ಅಳಲ್ ತೋಡ್ಕೊಂಡಿದ್ದಾರೆ. ಬಿಸಿಲು ಕಾಣ್ತಿಲ್ಲ, ಕೈಯಲ್ಲೆಲ್ಲ ಫಂಗಸ್ ಬಂದಿದೆ ಅಂತ. ಇದನ್ನ ಕೇಳಿದ ತಕ್ಷಣ ನಾವೆಲ್ಲರೂ ಕೂಡ ಒಂದು ಕ್ಷಣ ಭಾವುಕರಾದ್ವಿ. ಸೊ ನಿಮಗೆ ಇಲ್ಲ ಅದು ನನಗೆ ಎಕ್ಸಾಕ್ಟ್ ಡೀಟೇಲ್ಸ್ ಗೊತ್ತಿಲ್ಲ, ಬಟ್ ನೀವು ಹೇಳೋದೆಲ್ಲ ಕೇಳಿದಾಗ ಸೈಲೆನ್ಸ್ ಕ್ಯಾಮ್ರಾ ಎಲ್ಲ ಅಲ್ಲಾಡ್ತಿದ್ರು, ಮೊಬೈಲ್ ಹಿಡ್ಕೊಂಡು ಕೇಳಿದಾಗ ಒಬ್ಬ ಸಹ ಉದ್ಯೋಗಿ ನಮ್ಮ ಜೊತೆ ಕೆಲಸ ಮಾಡಿದವರು ಅವ್ರ ಕೆಲಸ ನೋಡಿದ್ವಿ, ಅವ್ರು ತೊಂದರೆಗಳಿದ್ದಾರೆ, ಅವ್ರಿಗೆ ಈ ಥರ ಫಿಸಿಕಲ್ ದೈಹಿಕವಾಗಿ ಸಮಸ್ಯೆಗಳಾಗ್ತಿದೆ ಅಂತ ಕೇಳಿದಾಗ ನೀವು ಸ್ಪಂದಿಸ್ತೀರಿ. ಆ್ಯಕ್ಚುಲಿ ಆಸ್ ಅ ಹ್ಯೂಮನ್ ಬೀಯಿಂಗ್ ನೀವು ಸ್ಪಂದಿಸ್ತೀರಿ. ಬಟ್ ಕಾನೂನು ಅಂತ ಇದೆಯಲ್ಲ, ಹಾಗಾಗಿ ಕಾನೂನು ಪ್ರಕಾರನೇ ಎಲ್ಲ ವಿಷಯ ನಡಿಬೇಕಾಗುತ್ತೆ, ಅದರ ಪ್ರಕಾರ ವಿಷಯ ನಡೀತಾರೆ.